ರಾಶಿ ಭವಿಷ್ಯ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮಮತಾ. ವೀಕ್ಷಕರೇ, ಇವತ್ತಿನ ರಾಶಿ ಭವಿಷ್ಯದಲ್ಲಿ ಮಕ್ಕಳ ವಿದ್ಯಾಭಿವೃದ್ಧಿಗೆ ಯಾವ ಪೂಜೆ ಮಾಡಬೇಕು ಅದರಲ್ಲೂ 2026 ಯಾವ ನಕ್ಷತ್ರದ ಮಕ್ಕಳಿಗೆ ಒಂದು ರೀತಿ ಉತ್ತಮ ವಿದ್ಯಾಭ್ಯಾಸ ಮಾಡೋದಕ್ಕೆ ಪೂರಕ ಅವಕಾಶ ಮಾಡಿಕೊಡುತ್ತೆ, ಯಾವ ದೇವರನ್ನ ಆರಾಧನೆ ಮಾಡಿದ್ರೆ ಉತ್ತಮ ಗುರಿಯನ್ನ ಹೊಂದಬಹುದು ಅನ್ನೋದ್ರ ಬಗ್ಗೆ ಸಮಗ್ರವಾಗಿ ಮಾಹಿತಿ ತಿಳಿಸ್ಕೊಡೋದಕ್ಕೆ ನಮ್ಮ ಜೊತೆಗೆ ಖ್ಯಾತ ಆಸ್ಟ್ರೋ ನ್ಯೂಮರಾಲಜಿಸ್ಟ್ ಆಗಿರುವಂತಹ ಶ್ರೀ ಆದಿತ್ಯನಾರಾಯಣ ಮಹರ್ಷಿ ಗುರುಜಿ ಇದ್ದಾರೆ. ಮೊದಲನೇದಾಗಿ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಗುರುಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಇವ್ರುಗಳೇ, ಈಗ ವಿದ್ಯಾಭ್ಯಾಸದಲ್ಲಿ ನಮ್ಮ ಮಕ್ಕಳು ಟಾಪ್ ಆಗಿರ್ಬೇಕು ಅನ್ನೋದು ಎಲ್ಲರ ಆಸೆ. ಬಟ್ ಕೆಲವ್ರಿಗೆ ಮಾತ್ರ ನೆರವೇರುತ್ತೆ, ಕೆಲವ್ರಿಗೆ ಆಗಲ್ಲ. ಸೊ 2026ರಲ್ಲಿ ಯಾವ ನಕ್ಷತ್ರದ ಮಕ್ಕಳು ಟಾಪ್ ಅಲ್ಲಿ ಇರ್ತಾರೆ, ಯಾರು ಹೆಂಗೆ ಅದನ್ನ ಗುರಿ ಸಾಧನೆ ಮಾಡ್ಕೊಳ್ಬಹುದು? ನೋಡಿ, ಒಂದು ಮಗು ಹುಟ್ಟಿದಾಗೆ ಪ್ರತಿಯೊಬ್ಬ ತಂದೆ ತಾಯಿಗೂ ಬೇಕಾಗಿರ್ತಕ್ಕಂಥ ನೆಕ್ಸ್ಟ್ ಆಸೆ ಏನಪ್ಪ ಅಂತಂದರೆ, ನನ್ನ ಮಗು ಅದು ಗಂಡಾಗಿರಲಿ ಹೆಣ್ಣಾಗಿರಲಿ ತುಂಬ ಅತ್ಯುತ್ತಮವಾಗಿರ್ತಕ್ಕಂಥ ವಿದ್ಯಾಭ್ಯಾಸವನ್ನು ಮಾಡಬೇಕು, ತುಂಬ ಟಾಪಲ್ಲಿ ಬರಬೇಕು, ರ್ಯಾಂಕ್ ತೊಗೋಬೇಕು, ಒಳ್ಳೆ ಸ್ಥಾನಮಾನಕ್ಕೆ ಹೋಗಬೇಕು ಅಂತಕ್ಕಂಥದ್ದು. ಇವತ್ತು ಎಷ್ಟೋ ಜನ ತಂದೆ ತಾಯಿ ಯೋಚನೆ ಮಾಡ್ತಕ್ಕಂಥದ್ದು ವಿದ್ಯಾಭ್ಯಾಸ ಇದ್ದರೆ ಮಾತ್ರ ಮುಂದಿನ ಬೆಳವಣಿಗೆ, ಮುಂದಿನ ಫ್ಯೂಚರ್ನಲ್ಲಿ ಸುಖ ಶಾಂತಿ ನೆಮ್ಮದಿಯಿಂದ ಇರೋದಕ್ಕೆ ಸಾಧ್ಯ ಅಂತೇಳಿ. ವಿದ್ಯೆ ಇಲ್ಲದಿರ್ತಕ್ಕಂಥವ್ರು ಕೂಡ ಎಷ್ಟೋ ಜನ ತುಂಬ ಟಾಪಲ್ಲಿ ಇರ್ತಕ್ಕಂಥದ್ದು ನಾವು ಸಮಾಜದಲ್ಲಿ ನೋಡ್ತೀವಿ. ಅದೃಷ್ಟ ದುರದೃಷ್ಟಗಳ ಆಟ ಅಂತಕ್ಕಂಥದ್ದು ಪ್ರತಿಯೊಬ್ಬ ಮನುಷ್ಯನು ಕೂಡ ಕರ್ಮಫಲದ ಆಧಾರದ ಮೇಲೆ ನಿಂತಿರುತ್ತೆ ಅನ್ನೋದ್ರ ಬಗ್ಗೆ ನಾವು ಭಾಳಷ್ಟು ಕಾರ್ಯಕ್ರಮದಲ್ಲಿ ಹೇಳಿದ್ದೀವಿ. ಆದರೂ ಕೂಡ ಇವತ್ತಿನ ಕಾಲಮಾನದಲ್ಲಿ ಪ್ರತಿಯೊಂದು ವ್ಯಕ್ತಿಯೂ ಕೂಡ, ಅದು ಸ್ತ್ರೀಯರಾಗಿರಲಿ ಪುರುಷರಾಗಿರಲಿ, ಮಕ್ಕಳಾಗಿರಲಿ ದೊಡ್ಡವರಾಗಿರಲಿ ಚಿಕ್ಕವರಾಗಿರಲಿ, ಒಂದು ವಿದ್ಯೆ ಅಂತಕ್ಕಂಥದ್ದು ಬೇಕೇ ಬೇಕು, ಬುದ್ಧಿ ಅಂತಕ್ಕಂಥದ್ದು ಬೇಕೇ ಬೇಕು. ಆದರೆ ಎಷ್ಟು ಜನ ಮಕ್ಕಳು ಈ ವಿದ್ಯೆ ಬುದ್ಧಿಯನ್ನು ಪಡ್ಕೊಂಬಂದಿರೋಂತಕ್ಕಂಥದ್ದು ತಿಳ್ಕೊಬೇಕು ಅಂತಂದಾಗ, ಒಂದು ಕ್ಲಾಸಲ್ಲೇ ತೊಗೊಂಡ್ರು ಕೂಡ ಒಂದು 30 ಜನ ಇದ್ದಾರೆ ಅಂತಂದರೆ ಆ ಕ್ಲಾಸಲ್ಲಿ ಒಂದಷ್ಟು ಜನ ದಡ್ಡರಾಗಿರ್ತಾರೆ, ಒಂದಷ್ಟು ಜನ ಬುದ್ಧಿವಂತರಾಗಿರ್ತಾರೆ, ಅಷ್ಟು ಜನ ಟಾಪಲ್ಲಿರ್ತಾರೆ. ಎಲ್ರಿಗೂ ಒಂದೇ ಟೀಚರು ಪಾಠ ಮಾಡೋದು, ಒಂದೇ ಸಬ್ಜೆಕ್ಟು. ಆದರೂ ಕೂಡ ಅವ್ರು ಹಾಗೆ ಇವರು ಹೀಗೆ ಅನ್ನೋದ್ರ ಬಗ್ಗೆ ಎಷ್ಟೋ ಜನ ತಂದೆ ತಾಯಿಗಳು ತಲೆ ಕೆಡಿಸ್ಕೊಂಡಿದ್ದಾರೆ. ಇವತ್ತು ಎಷ್ಟೋ ಜನ ತಾಯಂದಿರು ಹೇಳ್ತಕ್ಕಂಥ ಒಂದೇ ಮಾತು, ನನ್ನ ಮಗುಗೆ ವಿದ್ಯೆ ಹಿಡ್ತಾ ಇಲ್ಲ, ನನ್ನ ಮಗುಗೆ ಕಾನ್ಸಂಟ್ರೇಷನ್ ಇಲ್ಲ, ಮೆಮೊರಿ ಇಲ್ಲ, ಆಸಕ್ತಿ ಇಲ್ಲ, ಪುಸ್ತಕ ಅಂದರೆ ಆಗೋದೇ ಇಲ್ಲ, ಬೇರೆ ಎಲ್ಲ ಚಟುವಟಿಕೆಗಳಲ್ಲಿ ಅವರು ತುಂಬ ಮುನ್ನಡೆ ಇದ್ದಾರೆ. ಆದರೆ ಈ ಪುಸ್ತಕ ವಿದ್ಯಾಭ್ಯಾಸ ಸ್ಕೂಲು ಅಂದ ತಕ್ಷಣವೇ ಚೇಂಜ್ ಆಗ್ತದೆ ಮೈಂಡೆಲ್ಲ ಅಂತಕ್ಕಂಥದ್ದು ಎಷ್ಟೋ ಜನ. ಇವತ್ತು ಸ್ಕೂಲ್ಗೆ ಹೋಗೋಕ್ಕೆ ಎಷ್ಟೋ ಜನ ಹಿಂದೆ ಹೊಡಿತಕ್ಕಂಥ ಮಕ್ಕಳುಗಳು ನೋಡಿದ್ದೀವಿ. ಸ್ಕೂಲ್ಗೆ ಹೋದ್ರೂ ಕೂಡ, ಕಾಲೇಜ್ಗೆ ಹೋದ್ರೂ ಕೂಡ ಬೇರೆ ಬೇರೆ ಚಟುವಟಿಕೆಗಳು ತೊಡಸ್ಕೊಳ್ತಕ್ಕಂಥದ್ದು ನೋಡಿದ್ದೀವಿ. ಇದರಿಂದ ಎಸ್ಕೇಪ್ ಆಗ್ತಕ್ಕಂಥ ಹಲವಾರು ಮಕ್ಕಳು ಇವತ್ತಿದ್ದಾರೆ. ಅದೇ ಕೆಲವರು ಫುಟ್ಬಾತಲ್ಲಿ ಕೂತ್ಕೊಂಡು ಲೈಟ್ ಬೆಳಕಿನಲ್ಲಿ, ಫುಟ್ಬಾತ್ ಲೈಟ್ ಬೆಳಕು ಕೂತ್ಕೊಂಡು ಓದ್ತಕ್ಕಂಥ ಮಕ್ಕಳುಗಳು, ಕ್ಯಾಂಡಲ್ ಇಟ್ಕೊಂಡು ಓದಿ ತುಂಬ ಟಾಪ್ ಬರ್ತಕ್ಕಂಥ ಮಕ್ಕಳುಗಳು ಇದ್ದಾರೆ. ಯಾಕೆ ಈ ರೀತಿ ಈ ಭೇದ ಭಾವ ಯಾಕೆ? ಕೆಲವ್ರಿಗೆ ಹಾಗೆ, ಕೆಲವ್ರಿಗೆ ಹೀಗೆ ಯಾಕೆ ಅನ್ನೋದ್ರ ಬಗ್ಗೆ ಇವತ್ತು ಎಷ್ಟೋ ಜನ ಪ್ರಶ್ನೆ ಹುಡುಕ್ತಿದ್ರು ಕೂಡ ಎಷ್ಟೋ ಜನಕ್ಕೆ ನಾವು ಹೇಳ್ತಕ್ಕಂಥದ್ದು ಒಂದೇ ಮಾತು, ಇದು ಜನ್ಮ ಕರ್ಮಗಳ ಮೇಲೆ ನಿಂತಿರ್ತಕ್ಕಂಥದ್ದು ಅಂತೇಳಿ. ಜಾತಕದ 12 ಮನೆಗಳಲ್ಲಿ ವಿಂಗಡಣೆ ಆಗಿರ್ತಕ್ಕಂತಹ ಆ 9 ಗ್ರಹಗಳು, 27 ನಕ್ಷತ್ರಗಳು, 12 ರಾಶಿಗಳ ಮೂಲಕ ಮನುಷ್ಯನ ವಿದ್ಯಾಭ್ಯಾಸ ನಿರ್ಣಯ ಆಗ್ತದಂತೆ. ಬರೀ ವಿದ್ಯಾಭ್ಯಾಸ ಒಂದಲ್ಲ, ಪ್ರತಿಯೊಂದು ಮನುಷ್ಯನ ಹುಟ್ಟಿನಿಂದ ಕೊನೆ ಸಾಯೋರು ಕೂಡ ಎಲ್ಲ ವಿಷಯಗಳು ಕೂಡ ಅಲ್ಲಿ ನಿರ್ಣಯವಾಗಿರ್ತದೆ. ಈ ಜನ್ಮ ಕರ್ಮಗಳ ಆಧಾರದ ಮೇಲೆ ನಡೀತಕ್ಕಂತಹ ಮಾನವನ ಪ್ರತಿಯೊಂದು ಚಟುವಟಿಕೆಗಳ ಮೇಲೆ ಈ ನೆಗೆಟಿವ್ ಕರ್ಮ ಅಂತಕ್ಕಂಥದ್ದು, ಅಥವಾ ಜನ್ಮದೋಷ ಅಂತಕ್ಕಂಥದ್ದು, ಅಥವಾ ಭೂಮಿ ದೋಷ ಅಂತಕ್ಕಂಥದ್ದು, ಕಾಲದೋಷ ಅಂತಕ್ಕಂಥದ್ದು ಆವರಿಸ್ಕೊಂಡಿದ್ರೆ ನೀವು ಏನೇ ತಿಪ್ಪರ್ಲಾಗ ಹಾಕಿದ್ರು ಕೂಡ ನನ್ನ ಮಗ ಹಾಗೋಗ್ಬೇಕು, ಹೀಗಾಗಬೇಕು, ಆ ಸ್ಕೂಲ್ ಸೇರ್ಸೋಣ, ಈ ಕಾಲೇಜ್ ಸೇರ್ಸೋಣ, ತುಂಬ ಟಾಪ್ ಬರಬೇಕಂತ ಆಸೆ ಪಟ್ಟರೆ ಏನೇನು ಪ್ರಯೋಜನ ಆಗೋದಿಲ್ಲ. ಆಯಿತಾ? ಸರ್ಕಾರಿ ಕಾಲೇಜುಗಳಲ್ಲಿ, ಸರ್ಕಾರಿ ಸ್ಕೂಲ್ಗಳಲ್ಲಿ ಓದಿ ಟಾಪ್ ಆಗಿರ್ತಕ್ಕಂಥ ಮಕ್ಕಳುಗಳು ಎಷ್ಟು ಜನ ಇದ್ದಾರೆ. ಇವತ್ತು ಪ್ರತಿಯೊಂದು ವಿದ್ಯಾಭ್ಯಾಸ ತಗೊಂಡಾಗ ಹೆಣ್ಮಕ್ಳು ಮೇಲ್ಗೈ ಅಂತ ಹೇಳ್ತಾರೆ. ಆದರೆ ಯಾವುದೇ ಒಂದು ವ್ಯಕ್ತಿ, ಅದು ಹೆಣ್ಣಾಗಿರಲಿ ಗಂಡಾಗಿರಲಿ, ಎಜುಕೇಷನಲ್ಲಿ ಮುನ್ನಡೆ ಬರಬೇಕು ಅಂತಂದರೆ, ಅಥವಾ ಈ ಸಮಾಜದಲ್ಲಿ ಒಂದು ಸ್ಥಾನಮಾನ ಗೌರವ ಸಂಪಾದನೆ ಮಾಡಬೇಕು, ಉದ್ಯೋಗಕ್ಕೆ ಆಧಾರ ಆಗಬೇಕು ಅಂತಂದಾಗ ಎಷ್ಟೋ ಜನ ತಂದೆ ತಾಯಿರು ಸಾಲ ಸೋಲ ಮಾಡಿ ಕಳಿಸೋದಿದೆ. ಆದರೆ ಇಲ್ಲಿ ಓದ್ತಾರೋ, ವಿದೇಶದಲ್ಲಿ ಓದ್ತಾರೋ, ಎಲ್ಲಿ ಓದ್ತಾರೋ, ಆದರೆ ಅಲ್ಲಿ ಅವರಿಗೆ ಸಲ್ಲಬೇಕು, ಆ ಪ್ರತಿಫಲ ಸಿಗಬೇಕು. ಇವತ್ತು ಎಷ್ಟೋ ಜನ ಸಾಲ ಸೋಲ ಮಾಡಿ ವಿದ್ಯಾಭ್ಯಾಸದಲ್ಲಿ ಫೇಲ್ಯೂರ್ ಆಗಿ ಸಾಲವನ್ನು ತಲೆ ಹೊತ್ಕೊಡ್ತಕ್ಕಂಥ ಎಷ್ಟೋ ಜನ ತಂದೆ ತಾಯಿರು ಸಮಾಜದಲ್ಲಿದ್ದಾರೆ. ಆದರೆ ಒಂದೇ ಮಾತು, ಅವ್ರು ವಿದ್ಯೆ ಅಂಟಲಿಲ್ಲ ಅಂತೇಳಿ. ನಮ್ಮ ಹಿರಿಯರು ಎಷ್ಟೋ ಜನ ಇದ್ದಾರೆ, 3ನೇ ಕ್ಲಾಸ್ 4ನೇ ಕ್ಲಾಸ್ ಹೋದರೆಲ್ಲ ತುಂಬ ದೊಡ್ಡ ದೊಡ್ಡ ವ್ಯಕ್ತಿಗಳಾಗೋಗಿದ್ದಾರೆ, ಮಂತ್ರಿ ಮುಖ್ಯಮಂತ್ರಿಗಳಾಗೋಗಿದ್ದಾರೆ. ಆದರೆ ಎಜುಕೇಷನ್ ಅಂತಕ್ಕಂಥದ್ದು ಇವತ್ತಿನ ಕಾಲಮಾನಕ್ಕೆ ಬೇಕೇ ಬೇಕು ಅಂತಂದಾಗ ಆ ಎಜುಕೇಷನ್ಗೆ ಅಧಿಪತಿಯಾಗಿರ್ತಕ್ಕಂತಹ ಗ್ರಹವೋ ನಕ್ಷತ್ರವೋ ಅನ್ನೋದ್ರ ಬಗ್ಗೆ ಎಷ್ಟೋ ಜನಕ್ಕೆ ವಿಷಯನೇ ಗೊತ್ತಿಲ್ಲ. ಇಲ್ಲಿ ನಮ್ಮ ಜೀವನದ ವಿದ್ಯಾಭ್ಯಾಸ, ವಿದ್ಯೆ ಯಾವುದೇ ಆಗಿರಲಿ, ಅದು ನಮಗೆ ಕರಗತವಾಗಬೇಕು ಅಂತಂದರೆ ಬಹಳ ಮುಖ್ಯವಾಗಿ ಸನ್ವೆ ಆಗ್ತಕ್ಕಂಥದ್ದು ಎಲ್ಲಿಂದ ಅಂತಂದರೆ ನಮ್ಮ ನಕ್ಷತ್ರಗಳ ಮೂಲಕ, ಅಂದರೆ ನಮ್ಮ ಜನ್ಮ ನಕ್ಷತ್ರಗಳ ಮೂಲಕ.
ನಮ್ಮ ಜನ್ಮ ನಕ್ಷತ್ರಗಳ ಬಗ್ಗೆ ಭಾಳ ಜನ ತಿಳ್ಕೊಂಡಿದ್ದಾರೆ, ಅರ್ಥ ಮಾಡ್ಕೊಂಡಿದ್ದಾರೆ. ಆದರೆ ಇವು ಯಾವ ಒಂದು ವಿಷಯದಲ್ಲಿ ಕೆಲಸ ಮಾಡ್ತಿರೋದ್ರ ಬಗ್ಗೆ ಎಷ್ಟೋ ಜನಕ್ಕೆ ಗೊತ್ತೇ ಇಲ್ಲ ವಿಷಯ. ಇವತ್ತು ಬರ್ತ್ ನಂಬರು ಮತ್ತು ಫ್ಯೂಚರ್ ನಂಬರ್ ಅಂತ ನಾವು ಕರಿತೀವಿ. ಗ್ರಹಗಳ ಆಧಾರದಲ್ಲಿ ಆ ನಂಬರ್ಗಳನ್ನು ನಾವು ವಿಂಗಡಣೆ ಮಾಡ್ಕೊಳ್ತೀವಿ. ಆದರೆ ನಕ್ಷತ್ರಗಳು ಅಂತಕ್ಕಂಥದ್ದು ವೆರಿ ವೆರಿ ಇಂಪಾರ್ಟೆಂಟು ಕೆಲವೊಂದು ವಿಷಯಗಳಿಗೆ. ಅದರಲ್ಲಿ ಇವತ್ತು ಬಂದಿರತಕ್ಕಂಥ ಟಾಪಿಕ್ಕು ಮಕ್ಕಳ ವಿದ್ಯಾಭ್ಯಾಸಕ್ಕೆ ಪೂರಕವಾಗಿ ಕೆಲಸ ಮಾಡ್ತಕ್ಕಂಥದ್ದು ಯಾವುದು ಅಂದರೆ ನಕ್ಷತ್ರಗಳು. ಆ ನಕ್ಷತ್ರಗಳಲ್ಲಿ 2026ರಲ್ಲಿ ಯಾವ್ಯಾವ ನಕ್ಷತ್ರಗಳು ತುಂಬ ಟಾಪ್ಗೆ ತೊಗೊಂಡೋಗ್ತೇವೆ ಅಂತಕ್ಕಂಥದ್ದು ಭಾಳ ವಿಶೇಷ. ಯಾಕಂದರೆ ಕಾಲಮಾನ ಅಂತಕ್ಕಂಥದ್ದು ಕೆಲವೊಂದು ಗ್ರಹಗಳಿಗೆ ಸಪೋರ್ಟ್ ಮಾಡ್ತವೆ, ಕೆಲವೊಂದು ರಾಶಿಗಳಿಗೆ ಸಪೋರ್ಟ್ ಮಾಡ್ತವೆ, ಕೆಲವೊಂದು ನಕ್ಷತ್ರಗಳಿಗೆ ಸಪೋರ್ಟ್ ಮಾಡ್ತವೆ. ಆಗಿದ್ದಾಗ ಈ ವರ್ಷ 2026ರಲ್ಲಿ ಯಾವ ನಕ್ಷತ್ರದವರಿಗೆ ತುಂಬ ಒಳ್ಳೆ ಏಳಿಗೆ ಇದೆ, ತುಂಬ ಅತ್ಯುತ್ತಮವಾಗಿರ್ತಕ್ಕಂಥ ಒಂದು ಯೋಗ ಇದೆ, ಅದು ಯಾವುದೇ ದೋಷ ಇರಲಿ ತಲೆ ಕೆಡಿಸ್ಕೊಳ್ಳೋದು ಬೇಡ. ಆದರೆ ಈ ನಕ್ಷತ್ರಗಳ ಪ್ರಭಾವಗಳು 2026ರಲ್ಲಿ ಈ ಹೆಣ್ಣಾಗಿರಲಿ ಗಂಡಾಗಿರಲಿ, ಸ್ಕೂಲ್ ಹೋಗಿರಲಿ ಕಾಲೇಜ್ ಹೋಗಿರಲಿ, ಅದಕ್ಕೆ ಉನ್ನತವಾಗಿರ್ತಕ್ಕಂಥ ವಿದ್ಯಾಭ್ಯಾಸ ಆಗಿರಲಿ, ಅದೆಲ್ಲದಕ್ಕೂ ತುಂಬ 100% ಸಪೋರ್ಟ್ ಮಾಡಿ ಸಕ್ಸಸ್ಫುಲ್ ತಂದುಕೊಡ್ತೇನೆ ಅಂತಾರೆ. ನಾನು ನಿಮಗೆ ನಕ್ಷತ್ರಗಳ ಹೆಸರು ಹೇಳೋಕ್ಕಾಗಲ್ಲ, ಇಲ್ಲಿ ಸಮಯದ ಅಭಾವ ಇದೆ. 1ರಿಂದ 27 ಅಂದರೆ ಅಶ್ವಿನಿ ನಕ್ಷತ್ರದಿಂದ ರೇವತಿ ನಕ್ಷತ್ರದವರೆಗೆ ಕೆಲವು ನಂಬರ್ಸ್ ಹೇಳ್ಕೊಡ್ತೀನಿ ನಿಮಗೆ. ಆ ನಂಬರ್ಸ್ ಇರೋ ನಕ್ಷತ್ರಗಳು ಈ ವರ್ಷ ತುಂಬ ಟಾಪ್ಗೆ ಹೋಗ್ತಾರೆ. ಅದು ಯಾವುದು ಅಂದರೆ 18ನೇ ನಕ್ಷತ್ರ, 19ನೇ ನಕ್ಷತ್ರ, 22ನೇ ನಕ್ಷತ್ರ, 24ನೇ ನಕ್ಷತ್ರ ಮತ್ತು 27ನೇ ನಕ್ಷತ್ರ. ಈ ನಕ್ಷತ್ರದವ್ರಿಗೆ ಬಹಳ ಬಹಳ ಅದ್ಭುತವಾಗಿರತಕ್ಕಂತಹ ಯೋಗ ಈ ವರ್ಷ ಇದೆ. ಆಗಿದ್ದಾಗ ನಾವು ಇನ್ನೇನು ಮಾಡೋದು ಬೇಡವಾ ಅಂತಂದರೆ ಎಲ್ಲವನ್ನೂ ಮಾಡಬೇಕು. ಯಾಕಂದರೆ ನಮ್ಮ ಕೈಗೆ ಒಂದು ಶಕ್ತಿ ಇದೆ ಅಂತಂದಾಗ, ಆ ಯೋಗ ಇದೆ ಅಂದಾಗ ಅದನ್ನು ಮತ್ತಷ್ಟು ದ್ವಿಗುಣ ಮಾಡ್ಕೊಳ್ಳೋದಕ್ಕೆ ನಾವು ದೇವರ ಮೊರೆ ಹೋಗ್ಬೇಕಂತೆ. ಆಗಿದ್ದಾಗ ವಿದ್ಯಾಭ್ಯಾಸಕ್ಕೆ ಭಾಳ ಸಪೋರ್ಟ್ ಮಾಡ್ತಕ್ಕಂತಹ ಆ ದೇವರುಗಳು ಯಾರು? ವೆರಿ ವೆರಿ ಇಂಪಾರ್ಟೆಂಟ್. ಭಾಳ ಜನ ಹೇಳ್ತಾರೆ ಗಣೇಶ ಅಂತಾರೆ, ಭಾಳ ಜನ ಸರಸ್ವತಿ ಅಂತಾರೆ, ಭಾಳ ಜನ ಐಗ್ರೀವ ಸ್ವಾಮಿ ಅಂತಾರೆ. ಆದರೆ ಇಲ್ಲಿ ಒಂದು ತಿಳ್ಕೊಳ್ಳಿ, ಎಲ್ಲ ದೇವರುಗಳು ಎಲ್ಲ ನಕ್ಷತ್ರಗಳಿಗೆ ಸಪೋರ್ಟ್ ಮಾಡಲ್ಲ. ಯಾಕಂದರೆ 9 ಗ್ರಹಗಳೇ 27 ನಕ್ಷತ್ರವಾಗಿ ವಿಂಗಡಣೆ ಮಾಡಲಾಗಿದೆ ಜ್ಯೋತಿಷಾಸ್ತ್ರದಲ್ಲಿ. ಆಗಿದ್ದಾಗ 9 ಗ್ರಹಗಳ ಪ್ರಭಾವ, ಗುಣನಡತೆ, ಚಟುವಟಿಕೆ ಒಂದಕ್ಕೂ ಒಂದು ಭಿನ್ನವಾಗಿದ್ದಾಗ ಅದರ ಮೂಲಕ ಬಂದಿರತಕ್ಕಂತಹ ಆ ನಕ್ಷತ್ರಗಳು ಕೂಡ ಅದರದೇ ಆದಂಥ ಗುಣನಡತೆಗಳಿರ್ತದೆ. ಆಗಿದ್ದಾಗ ಎಲ್ಲ ನಕ್ಷತ್ರದವರು ಗಣಪತಿ ಹಿಡ್ಕೊಂಡ್ರೆ ಪ್ರಯೋಜನ ಆಗಲ್ಲ, ಎಲ್ಲ ನಕ್ಷತ್ರದವರು ಹೈಗ್ರೀವ ಸ್ವಾಮಿ ಪೂಜೆ ಮಾಡೋದು ಆಗೋದಿಲ್ಲ. ಈ ರೀತಿ ಒಂದೊಂದು ನಕ್ಷತ್ರಗಳಿಗೆ ಒಂದೊಂದು ಲೆಕ್ಕಾಚಾರಗಳು ಇರ್ತದೆ. ಆಗಿದ್ದಾಗ ಜಾತಕ ಕುಂಡೆಯಲ್ಲಿ ಬಹಳ ಮುಖ್ಯವಾಗಿ ನಿರ್ಣಯ ಮಾಡ್ತಕ್ಕಂಥದ್ದು ಯಾವುದು ಅನ್ನೋದ್ರ ಬಗ್ಗೆ ತಿಳ್ಕೊಂಡಾಗ ಒಬ್ಬೊಬ್ಬರು ಒಂದೊಂದು ರೀತಿ ಹೇಳ್ತಾರೆ. ಅದು ಎಷ್ಟೋ ಜನಕ್ಕೆ ಒಂದು ರೀತಿ ಕಸಿಬಿಸಿ ಆಗೋಗಿದೆ. ಇವರೊಂದು ಹೇಳ್ತಾರೆ, ಅವರೊಂದು ಹೇಳ್ತಾರೆ, ಅದು ತುಂಬ ಚೆನ್ನಾಗಿದೆ, ಇದು ತುಂಬ ಚೆನ್ನಾಗಿದೆ ಅಂತ ಹೇಳ್ತಾರೆ. ನಾವು ಯಾವ ಭಾಗವನ್ನು ನೋಡ್ಕೋಬೇಕು ಜಾತಕದಲ್ಲಿ ಅಂತ ತಿಳ್ಕೊಂಡಾಗ ರಾಶಿ ಕುಂಡ್ಲಿ ತಗೊಂಡಾಗ ರಾಶಿ ಕುಂಡದಲ್ಲಿ ವೃಶ್ಚಿಕ ರಾಶಿ ಅಂತಕ್ಕಂಥದ್ದು ವೆರಿ ವೆರಿ ಇಂಪಾರ್ಟೆಂಟು ಫಾರ್ ಎಜುಕೇಷನ್. ನೆನ್ಪಿಟ್ಕೊಳ್ಳಿ, ನೋಟ್ ಮಾಡ್ಕೊಳ್ಳಿ. ಯಾಕಂದರೆ ಭಾಳ ವಿಶೇಷವಾಗಿ ಇವೆಲ್ಲ ಏನಾಗ್ತದೆ ಅಂದರೆ ನಮಗೆ ಗೊತ್ತಿದ್ದು ಗೊತ್ತಿಲ್ಲದೇ ಕೆಲವೊಂದು ವಿಚಾರಗಳು ಎಲ್ಲರಿಗೂ ಗೊತ್ತಾಗೋದಿಲ್ಲ. ಯಾಕಂದರೆ ಜ್ಯೋತಿಷಾಸ್ತ್ರ ಆಗಿರ್ಬೋದು, ಸಂಖ್ಯಾಶಾಸ್ತ್ರ ಆಗಿರ್ಬೋದು, ಸಬ್ಜೆಕ್ಟಲ್ಲಿ ಯಾವಾಗಲೂ ಕೂಡ ರಿಸರ್ಚ್ ಇರಬೇಕು. ಈ ರಿಸರ್ಚ್ ಅಥವಾ ಸಂಶೋಧನೆ ಇಲ್ಲ ಅಂತಂದಾಗ ನಾವು ಪುಸ್ತಕದ ವಿಚಾರಗಳು ಏನು ಹೇಳುತ್ತೋ ಅದನ್ನು ಮಾತ್ರ ಹೇಳ್ಕೊಂಡು ಹೋಗ್ತಾ ಇರ್ತೀವಿ ಹೊರತು ಅದು ಯಾವುದೂ ಅನ್ವಯ ಆಗೋದಿಲ್ಲ. ಅದಕ್ಕೆ ಒಂದೊಂದು ದೇವರುಗಳ ಒಂದು ಪ್ರಭಾವಗಳು ಒಂದೊಂದು ನಕ್ಷತ್ರಗಳಿಗೆ ಕನೆಕ್ಟಿವಿಟಿ ಆದಾಗ, ಆ ನಕ್ಷತ್ರದಲ್ಲಿ ಹುಟ್ಟಿರ್ತಕ್ಕಂಥವ್ರು ಆ ದೇವರಿಗೆ ಕನೆಕ್ಟ್ ಆದಾಗ ಅಲ್ಲಿಂದ ಬರ್ತಕ್ಕಂಥ ಒಂದು ಪಾಸಿಟಿವ್ ಎನರ್ಜಿಯಿಂದ ಈ ನಕ್ಷತ್ರ ಏನಾಗುತ್ತೆ, ಆಕ್ಟಿವೇಶನ್ ಆಗಿಬಿಡ್ತದೆ. ಅಥವಾ ನಕ್ಷತ್ರಗಳಿಗೆ ಯಾವುದಾದ್ರೂ ದೋಷಗಳಿತ್ತು ಅಂತಂದಾಗ ನೀವು ಯಾವುದೇ ಪೂಜೆ ಪುನಸ್ಕಾರ ಮಾಡಿ ಏನೇ ಮಾಡಿ ನೀವೇನು ಮಾಡಿದ್ರೂ ಹೊರಕಾಗಲ್ಲ. ಯಾಕಂದರೆ ಸೂರ್ಯನಿಗೆ ರಾಹು ಹಿಡ್ಕೊಂಡ್ರೆ ಸೂರ್ಯ ಗ್ರಹಣ ಅಂದ್ಬಿಡ್ತೀವಿ, ಬಿಡೋ ತನಕ ಏನು ಮಾಡಿದ್ರೂ ಆಗೋದಿಲ್ಲ. ಹಾಗೆಯೇ ನಮ್ಮ ಜನ್ಮ ಗ್ರಹಗಳಿಗೆ, ಜನ್ಮ ನಕ್ಷತ್ರಗಳಿಗೆ, ಜನ್ಮ ರಾಶಿಗಳಿಗೆ, ಜನ್ಮ ಯೋಗಗಳಿಗೆ, ನಮ್ಮ ಜೀವನದಲ್ಲಿ ಬೇಕಾಗಿರ್ತಕ್ಕಂಥ ಎಲ್ಲ ಅವಕಾಶಗಳಿಗೆ ಅದರದೇ ಆದಂತಹ ಕೆಲವೊಂದು ಪಾಸಿಟಿವ್ ಆ್ಯಂಡ್ ನೆಗೆಟಿವ್ ಅಂತಕ್ಕಂಥ ಒಂದು ಛಾಯೆ ಇದ್ದೇ ಇರ್ತದೆ. ಆ ಛಾಯೆ ಕಣ್ಣು ಕಾಣಿಸೋದಿಲ್ಲ ನಮಗೆ. ಅದರಿಂದ ಇವತ್ತು ನನ್ನ ಮಗ ಹಂಗಾಗಬೇಕು ಹಿಂಗಾಗಬೇಕು, ನಾನು ಸಾಲ ಮಾಡಿದ್ದೀನಿ, ಸೋಲ ಮಾಡಿದ್ದೀನಿ, ನಾನು ತುಂಬ ಅದ್ಭುತವಾಗಿರ್ತಕ್ಕಂಥ ಕಾಲೇಜಿಗೆ ಹಾಕಿದ್ದೀನಿ, ಒಳ್ಳೆ ಟಾಪ್ ಸ್ಕೂಲ್ಗೆ ಹಾಕಿದ್ದೀನಿ, ಒಳ್ಳೆ ರಿಸಲ್ಟ್ ಇದೆ ಅಲ್ಲಿ ಅಂತಂದರೆ ಸ್ಕೂಲ್ ನೋಡಿ ಕಾಲೇಜ್ ನೋಡಿ ಟಾಪ್ಗೆ ಆಗಿದೆ ಅಂತ ಹಾಕೋದಲ್ಲ. ನಮ್ಮ ಮಕ್ಕಳು ಟಾಪಲ್ಲಿ ಇರತಕ್ಕಂಥ ಯೋಗ ಇದೆಯಾ, ಆ ಯೋಗ ಇದ್ದರೆ ಅಥವಾ ಅದು ಸರಿಯಾಗಿ ಕೆಲಸ ಮಾಡದಿದ್ದಂದಾಗ ಆ ಯೋಗದಲ್ಲಿ ಆವರಿಸ್ಕೊಡ್ತಕ್ಕಂತಹ ದೋಷಗಳು ಏನು ಅಂತಕ್ಕಂತ ತಿಳ್ಕೋಬೇಕು. ನೀವಾಗಲೇ ಹೇಳ್ತಾ ಇದ್ರಿ ಯಾವ ನಕ್ಷತ್ರದವರು ಟಾಪಲ್ಲಿ ಬರ್ತಾರೆ ಈ ವರ್ಷ ಅಂತ. ಸೊ ಟಾಪಲ್ಲಿ ಬರಬೇಕಂದ್ರೆ ದೇವರ ಅನುಗ್ರಹ ಅನ್ನೋದು ಬೇಕೇ ಬೇಕು. ಸೊ ನಕ್ಷತ್ರದವರು ಯಾವ್ಯಾವ ದೇವರನ್ನ ಆರಾಧಿಸಿದ್ರೆ ಗುರಿ ಸಾಧನೆ ಮಾಡ್ಬೋದು? ಪ್ರತಿಯೊಬ್ಬರು ನೋಟ್ ಮಾಡ್ಕೊಳ್ಳಿ ಇದನ್ನು. ನಾನು ನಕ್ಷತ್ರಗಳ ನಂಬರ್ ಹೇಳ್ತೀನಿ. ಅದು ಅಶ್ವಿನಿ ನಕ್ಷತ್ರದಿಂದ ರೇವತಿ ನಕ್ಷತ್ರದೊಳಗೂ 1 to 27 ಆರ್ಡ್ರಲ್ಲಿರ್ತದೆ.
ಅದರಲ್ಲಿ ಯಾವ ನಕ್ಷತ್ರದವರು ಯಾವ ದೇವರನ್ನು ಆರಾಧನೆ ಮಾಡಿದ್ರೆ ಟಾಪ್ಗೆ ಹೋಗ್ತಾರೆ, ತುಂಬ ರ್ಯಾಂಕ್ ಬರ್ತಾರೆ, ತುಂಬ ಅತ್ಯುತ್ತಮವಾಗಿರ್ತಕ್ಕಂಥ ವಿದ್ಯಾಭ್ಯಾಸ ಆಗ್ತದೆ, ಲೋಕಲ್ ಆಗಿರ್ಬೋದು ವಿದೇಶ ಆಗಿರ್ಬೋದು, ಎಲ್ಲ ಕಡೆನೂ ಅವರು ಅದ್ಭುತವಾಗಿ ಪರ್ಫಾರ್ಮೆನ್ಸ್ ಮಾಡ್ತಾರೆ. ಇಲ್ಲಿ ಭಾಳ ವಿಶೇಷವಾಗಿ 4 ದೇವರುಗಳ ಪರಿಚಯ ಮಾಡ್ಕೊಡ್ತೀನಿ ನಿಮಗೆ. ಅದು ನಿಮಗೆಲ್ಲ ಗೊತ್ತಿರ್ತಕ್ಕಂಥದ್ದೇ. ಆದರೆ ಯಾವ ನಕ್ಷತ್ರಗಳಿಗೆ ಯಾವ ದೇವ್ರನ್ನ ಆರಾಧನೆ ಮಾಡಬೇಕು ಅಂತ ಗೊತ್ತಿರೋದಿಲ್ಲ. ಎಲ್ಲರೂ ಎಲ್ಲ ದೇವಸ್ಥಾನಕ್ಕೆ ಹೋಗ್ಬೋದು, ಆದರೆ ಪೂರ್ಣವಾಗಿರ್ತಕ್ಕಂತಹ ರಿಸಲ್ಟು ಪ್ರತಿಫಲ ಬರಬೇಕು ಅಂತಂದಾಗ ನಮ್ಮ ಮೊಬೈಲ್ಗೆ ನಮ್ಮ ಸಿಮ್ ಕಾರ್ಡ್ನೇ ಹಾಕಬೇಕು. ಆ ರೀತಿ ಒಂದು ಲೆಕ್ಕಾಚಾರ ಇದೆ. ಯಾರ್ಯಾರು 9ನೇ ನಕ್ಷತ್ರ, 12ನೇ ನಕ್ಷತ್ರ, 21ನೇ ನಕ್ಷತ್ರ, 27ನೇ ನಕ್ಷತ್ರ, ಈ ನಕ್ಷತ್ರ ಯಾರು ಹುಟ್ಟಿರ್ತೀರಿ, ತಾಯಿ ಶಾರದಾಂಬೆನ ಆರಾಧನೆ ಮಾಡಬೇಕು. ತಾಯಿ ಶಾರದಾಂಬೆ ದೇವಸ್ಥಾನ ಗಿರಿನಗರದಲ್ಲಿ ಒಂದು ಪುರಾತನವಾಗಿರ್ತಕ್ಕಂಥ ಅದ್ಭುತವಾಗಿರ್ತಕ್ಕಂಥ ಪವರ್ಫುಲ್ ಆಗಿರ್ತಕ್ಕಂಥ ಒಂದು ತಾಯಿ ದೇವಸ್ಥಾನ ಇದೆ. ಅದನ್ನು ಚೆಕ್ ಮಾಡ್ಕೊಳ್ಳಿ. ಹಾಗೆಯೇ 14ನೇ ನಕ್ಷತ್ರ, 23ನೇ ನಕ್ಷತ್ರದಲ್ಲಿ ಹುಟ್ಟಿರ್ತಕ್ಕಂಥವ್ರು ಸ್ವಾಮಿ ಐಗ್ರೀವ ಸ್ವಾಮಿಯನ್ನು ಆರಾಧನೆ ಮಾಡಬೇಕು. ಹಾಗೆ 3ನೇ ನಕ್ಷತ್ರ, 6ನೇ ನಕ್ಷತ್ರ, 16ನೇ ನಕ್ಷತ್ರ, 19ನೇ ನಕ್ಷತ್ರ, 22, 24ನೇ ನಕ್ಷತ್ರದವರು ಭಾಳ ವಿಶೇಷವಾಗಿ ಮಹಾ ತ್ರಿಪುರ ಸುಂದರಿ ದೇವಿಯನ್ನು ಆರಾಧನೆ ಮಾಡಬೇಕು. ಇನ್ನು 4ನೇ ನಕ್ಷತ್ರ, 7ನೇ ನಕ್ಷತ್ರ, 10ನೇ ನಕ್ಷತ್ರ, 13ನೇ ನಕ್ಷತ್ರ, 17ನೇ ನಕ್ಷತ್ರ, 25ನೇ ನಕ್ಷತ್ರದವರು ಭಾಳ ವಿಶೇಷವಾಗಿ ಸರ್ಪ ದೇವಿಯನ್ನು ಆರಾಧನೆ ಮಾಡಬೇಕು. ಇದಕ್ಕೆಲ್ಲ ಭಾಳ ವಿಶೇಷವಾಗಿ ಒಂದೊಂದು ದಿನಾಂಕ ಮೀಸಲಾಗಿರ್ತದೆ. ಈಗ ಕೆಲವೊಂದು ಲೆಕ್ಕಾಚಾರ ತೊಗೊಂಡಾಗ, ಈಗ ತಾಯಿ ಶಾರದಾಂಬೆನ ಆರಾಧನೆ ಮಾಡಬೇಕು ಅಂತಂದಾಗ ಮಂಗಳವಾರನೇ ಹೋಗಬೇಕು. ಐಗ್ರೀವ ಸ್ವಾಮಿಯನ್ನು ಆರಾಧನೆ ಮಾಡಬೇಕು ಅಂದಾಗ ಬುಧವಾರ, ಗುರುವಾರ, ಶುಕ್ರವಾರ 3 ದಿನದಲ್ಲಿ ಯಾವ ದಿನ ಬೇಕಾದರೂ ಹೋಗ್ಬೋದು. ಸರ್ಪದೇವರುಗಳನ್ನು ಶುಕ್ರವಾರ, ಮಂಗಳವಾರ ನೋಡ್ಕೋಬೇಕಾಗ್ತದೆ. ಈ ರೀತಿ ನಮ್ಮ ಜಾತಕಗಳಿಗೆ ಸಂಬಂಧಪಟ್ಟಂತಹ ಜನ್ಮ ದೋಷಗಳು ಮತ್ತು ಭೂಮಿ ದೋಷಗಳು, ಕಾಲ ದೋಷಗಳು ನಿವೃತ್ತಿ ಮಾಡ್ಕೊಂಡು ಹೋಗಬೇಕಾಗ್ತದೆ. ವಿದ್ಯಾಭ್ಯಾಸ ಹಾಳಾಗೋದಕ್ಕೆ ಬರೀ ಜಾತಕ ಒಂದು ದೋಷ ಕಾರಣ ಅಲ್ಲ. ಕೆಲವರು ಕೈ ಚಳಕವನ್ನು ಮಾಡಿಬಿಡ್ತಾರೆ. ಜೊತೆಲಿರೋರು, ಪಕ್ಕ ಇರೋರು, ಬಂಧು ಬಳಗ ಎಲ್ಲರೂ ವಾಮಾಚಾರವನ್ನು ಮಾಡಿಸ್ಬಿಡ್ತಾರೆ ಮಕ್ಕಳಿಗೆ. ನೀವು ಏನೇ ತಿಪ್ಪರ ಹಾಕಿದ್ರು ಕೂಡ ಫಸ್ಟ್ ಸ್ಟ್ಯಾಂಡ್, ಸೆಕೆಂಡ್, ಥರ್ಡ್ ಸ್ಟ್ಯಾಂಡ್, 7th ತುಂಬ ಚೆನ್ನಾಗಿ ಓದ್ತಿದ್ದ, ಇದಕ್ಕಿದಂಗೆ SSLC ಬಿದ್ದೋಗ್ತಾ ಅಂತಾರೆ. SSLC ತುಂಬ ಟಾಪ್ ಆಗಿದ್ದ, ಸೆಕೆಂಡ್ PUC, ಥರ್ಡ್ PUC ಎಲ್ಲ ಹೋಯ್ತು ಅಂತ ಹೇಳ್ತಾರೆ. ಎಜುಕೇಷನ್ ಬಿಟ್ಬಿಟ್ಟ, ಮನೆಗೆ ಬಂದ್ಬಿಟ್ಟ ಅಂತ ಹೇಳ್ತಾರೆ. ಅಷ್ಟು ಚೆನ್ನಾಗಿ ಓದ್ತಿರೋ ಹುಡುಗನಿಗೆ ಹೆಲ್ತ್ ಪ್ರಾಬ್ಲಮ್ಮು, ಅಷ್ಟು ಚೆನ್ನಾಗಿ ಓದ್ತಿರ್ತಕ್ಕಂಥ ಹುಡುಗಿಗೆ ಮೆಮೊರಿ ಇರೋದಿಲ್ಲ, ಅಷ್ಟು ಚೆನ್ನಾಗಿ ಓದ್ತಿರ್ತಕ್ಕಂಥ ಹುಡುಗಿಗೆ ಖಿನ್ನತೆ, ಇವೆಲ್ಲ ಹಲವಾರು ಪ್ರಕ್ರಿಯೆ ಇರ್ತಕ್ಕಂಥದ್ದು. ಇವತ್ತು ಶತ್ರುಗಳ ಕಾಟದಲ್ಲೂ ಕೂಡ ಮಕ್ಕಳಿಗೆ ಎಜುಕೇಷನ್ ಹಾಳಾಗೋಗ್ಬಿಡ್ತದೆ. ಅದಕ್ಕೆ ಜೊತೆಲೇ ಇದ್ಕೊಂಡು, ನಮ್ಮ ಜೊತೆನೇ ಇದ್ಕೊಂಡು ನಮ್ಮ ಮಕ್ಕಳ ವಿದ್ಯಾಭ್ಯಾಸವನ್ನು ಗಮನಿಸಿ ಹೊಟ್ಟೆ ಉರಿ, ದ್ವೇಷ, ಅಸೂಯೆಯಿಂದ ಹಾಳು ಮಾಡ್ತಕ್ಕಂಥ ಎಷ್ಟೋ ಜನ ಇವತ್ತು ಸಮಾಜದಲ್ಲಿದ್ದಾರೆ. ಇದು ಜೊತೆಲ್ಲ ನೋಡ್ಕೋಬೇಕು. ಅದಕ್ಕೆ ಯಾರು ಏನೇ ಮಾಡಿಕೊಂಡ್ರು ಕೂಡ ನಮ್ಮ ನಕ್ಷತ್ರಕ್ಕೆ ಅದಕ್ಕೆ ಸೂಟಬಲ್ ಆಗ್ತಕ್ಕಂತಹ ಆ ದೇವರುಗಳ ಒಂದು ಶಕ್ತಿ ಕನೆಕ್ಟಿವಿಟಿ ಮಾಡಿದಾಗ ಯಾರು ಏನು ಮಾಡಿಕೊಂಡ್ರು ಆಗೋದಿಲ್ಲ. ಆದರೆ ಇವತ್ತು ಆಗೋಗಿರೋ ಯೋಚನೆ ಮಾಡಬೇಕು ಅಂತಂದರೆ ಈ ನಿಟ್ಟಿನಲ್ಲಿ ಯೋಚನೆ ಮಾಡಬೇಕು. ನನ್ನ ಮಗುವಿಗೆ ಜಾತಕದ ಜನ್ಮ ದೋಷಗಳು ಏನಾದರೂ ವಿದ್ಯಾಭ್ಯಾಸದಲ್ಲಿ ವಿಳಂಬ ಆಗ್ತಿದೆಯಾ, ಅಥವಾ ನನ್ನ ಮಗನಿಗೆ ಎಲ್ಲ ಚೆನ್ನಾಗಿದೆ ಅಂತ ಹೇಳ್ತಾರೆ, ಇಂದೆಲ್ಲೋ ಒಂದು ಕಡೆ ಈ ಥರ ಪ್ರಾಬ್ಲಮ್ ಆಗಿದೆ ಅಂತ ಹೇಳ್ತಾರೆ, ಅಂದರೆ ಯಾವುದಾದ್ರು ಕೈ ಚಳಕ ಇದೆಯಾ ಅಂತ ನೋಡ್ಕೋಬೇಕು. ಇಷ್ಟೆಲ್ಲ ತಿಳ್ಕೊಳ್ಳಿ, ಒಳ್ಳೆಯದಾಗ್ತದೆ. ಓಕೆ ಗುರುಜಿ, ಇಷ್ಟೊತ್ತು ಕಾರ್ಯಕ್ರಮ ಬಂದು ಸಾಕಷ್ಟು ವಿಚಾರ ತಿಳಿಸ್ಕೊಟ್ರಿ. ಧನ್ಯವಾದಗಳು ತಮಗೆ. ನಮಸ್ಕಾರ. ಇನ್ನು ವೀಕ್ಷಕರೇ, ಇವತ್ತು ನಮ್ಮ ಜೊತೆಗಿದ್ದಂತಹ ಗುರುಜಿಯವರ ಅಡ್ರೆಸ್ ಕಾರ್ಡನ್ನು ನೋಡ್ಕೊಂಡು ಬರೋಣ. ನೋಟ್ ಮಾಡ್ಕೊಳ್ಳಿ. ಇದಾಗಿತ್ತು ಈ ಹೊತ್ತಿನ ವಿಶೇಷ ನೆನಪಲ್ಲಿ ನ್ಯೂಸ್ ಅಂದರೆ ಪಬ್ಲಿಕ್ ಟಿವಿ.